ವೆಲ್ಕಮ್ ಟು ಸಿಂಪಲ್ ಸ್ಟಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಇಲ್ಲಿ ನೀವೆಲ್ಲರೂ ಕೂಡ 29ನೇ ತಾರೀಕು SSLC ಸೋಷಿಯಲ್ ಸೈನ್ಸ್ ಎಕ್ಸಾಮ್ ನ ಬರೀತಾ ಇದ್ದೀರಾ. ಸೊ ಆ ಒಂದು ಎಕ್ಸಾಮ್ ನ ಬರೀತಾ ಇರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಮತ್ತೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಆದ್ರೆ ಸ್ವಲ್ಪ ಟಫ್ ಆಗ್ತಾ ಇರುತ್ತೆ. ಸೊ ಯಾಕಂದ್ರೆ ಆಯಾ ಚಾಪ್ಟರ್ ಪ್ರತಿಯೊಂದು ಕ್ವಶನ್ ಸ್ವಲ್ಪ ಓದ್ತಾಕೊಂಡ್ರೋಕೆ ಆಗ್ತಾ ಇರಲ್ಲ, ಸೊ ನೆನಪು ಇಟ್ಕೊಳ್ಳೋದಕ್ಕೆ ಸೊ ಆಗ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಸೊ ಯಾವುದೇ ಕ್ವಶನ್ ಕೇಳಿದ್ರು ಆ ಒಂದು ಚಾಪ್ಟರ್ ಇಂದ ಯಾವುದೇ ಒಂದು ಕ್ವಶನ್ ಕೇಳಿದ್ರು ಕೂಡ ನೀವು ಒಂದೇ ಆನ್ಸರ್ ನ ಬರೀಬಹುದು. ಸೊ ಅಷ್ಟು ಬರೆದ್ರು ಕೂಡ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಯಾವ ರೀತಿ ಬರೀಬೇಕು, ಸೊ ಯಾವ ಆನ್ಸರ್ ನ ಬರೀಬೇಕು, ಸೊ ಯಾವ ಚಾಪ್ಟರ್ ಇಂದ ಏನೇನು ಕ್ವಶನ್ಗಳು ಬರುತ್ತೆ, ಸೊ ಏನೋ ಆನ್ಸರ್ ಬರೀಬಹುದು ಅನ್ನೋದನ್ನ ಸೊ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಮತ್ತೆ ಈ ಒಂದು ವಿಡಿಯೋನ ಎಲ್ಲಾ SSLC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಸೊ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗಲಿ. ಮತ್ತೆ ನೀವೇನಾದ್ರೂ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಇದೇ ರೀತಿ ಎಕ್ಸಾಮ್ ಎಂಡ್ ಆಗೋವರೆಗೂ ಕೂಡ ಸೊ ನೋಟ್ಸ್ ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಡಭಾಗದಲ್ಲಿ ಪ್ರಶ್ನೆಗಳಿವೆ, ಬಲಭಾಗದಲ್ಲಿ ಅದೊಂದು ಉತ್ತರವಿದೆ. ಯಾವುದೇ ಪ್ರಶ್ನೆ ಕೇಳಿದರೂ ಬಲಭಾಗದಲ್ಲಿರುವ ಉತ್ತರವನ್ನು ಬರೆದರೆ ಅಂಕಗಳನ್ನು ನೀಡುತ್ತಾರೆ. ನಿಧಾನವಾಗಿ ಒಂದೊಂದು ಪ್ರಶ್ನೆ ಉತ್ತರಗಳನ್ನು ತೋರಿಸ್ಕೊಳ್ತಾ ಹೋಗ್ತೀನಿ, ನಿಮಗೆ ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ.
ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ. ಸೊ ಈ ಯಾವ ಕ್ವಶನ್ ಕೇಳಿದ್ರು ತುಂಬ ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಎಷ್ಟು ಪ್ರಶ್ನೆಗಳಿಗೆ ಬೇರೆ ಬೇರೆ ಆನ್ಸರ್ನ ನೀವು ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ಅದೇನು ಕೂಡ ಅಷ್ಟು ಅವಶ್ಯಕತೆ ಇಲ್ಲ. ಈ ಒಂದು ಎಲ್ಲ ಕ್ವಶನ್ ಕೇಳಿದ್ರು ಕೂಡ ಈ ಒಂದು ಪಾಯಿಂಟ್ಸ್ಗಳನ್ನ ಬರೆದು ಕೂಡ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಎಲ್ಲರೂ ಕೂಡ ಇದನ್ನು ಸ್ಟಡಿ ಮಾಡಿ, ಯಾರು ಕೂಡ ಇದನ್ನು ಸೊ ತುಂಬ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡಿ. ಸೊ ಇಷ್ಟು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ಯಾವ ಕ್ವಶನ್ ಕೇಳಿದ್ರು ಕೂಡ ನೀವು ಆರಾಮಾಗಿ ಬರೀಬೋದು. ಮತ್ತು ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಮತ್ತು ಈ ಒಂದು ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ. ಸೊ ಮತ್ತು ಇದೇ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.